ಕ್ಷೇತ್ರದ ಜನಪ್ರಿಯ ಶಾಸಕರು ದರ್ಶನ್ ಪುಟ್ಟಣೆ ಸರ್ ಆಗಮಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈ ಭವ್ಯ ವೇದಿಕೆಗೆ ಸ್ವಾಗತಿಸೋಣ. ಮೈ ಕೊರಿವ ಚಳಿ ಇದೆ. ನಿಧಾನವಾಗಿ ಬೈಕ್ಗಳಲ್ಲಿ ಬಂದಿದ್ರೆ ಬೈಕ್ಗಳನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಮನೆಗಳಿಗೆ ನಿಧಾನವಾಗಿ ಹೋಗ್ಬೇಕಂತ. ನಮ್ಮ ಮೇಲ್ಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಸನ್ಮಾನ್ಯ ಶ್ರೀಯುತ ದರ್ಶನ್ ಪುಟ್ಟಣೆ ಸರ್ ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಈಗ ಸಮಾರಂಭ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಇತ್ತೀಚಿನ ದಿನದಲ್ಲಿ ನಮ್ಮ ಕ್ಯಾತ್ನಳ್ಳಿಯ ಕಿರಣ್ ಪೀರ್ ಅವರು ಭಾರತೀಯ ಸೇನೆಗೆ ಆಯ್ಕೆಯಾಗಿರ್ತಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಬಯಸ್ತಾ ಇದ್ದೇವೆ. ಹಾಗೆ ಶ್ರೀಮತಿ ಸುಜಾತಾ ರಮೇಶ್ ಅವರು ಸಹ ತಂಡಗಳ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಅಂಕಣಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಶ್ರೀಯುತ ಬಿಸಿ ಸುರೇಶ್ ಸರ್ ಅವರು ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿಯ ಪುರಸ್ಕೃತರು ಹಾಗೂ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರು, ಅವರನ್ನು ಸಹ ತಂಡದ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರದ ಮಾಜಿ ಸಭಾಧ್ಯಕ್ಷರು. ನಿಮ್ಮ ಶಾಸಕರು ಕೂಡ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಅತ್ಯಂತ ಸೌಮ್ಯ ಸ್ವಭಾವದ ಮನುಷ್ಯ, ವಿನಯ ಈಗ ದೊಡ್ಡವರು ಸಣ್ಣವರು ಪ್ರತಿಯೊಂದು ಗ್ರಾಮಕ್ಕೂ ಕೂಡ ತಾನು ಸಂಪರ್ಕ ಇಟ್ಟುಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇದು ಬಹಳ ಗಿಲೀಟ್ ಕಾಲ. ಅಯ್ಯಪ್ಪ ದೇವಸ್ಥಾನಕ್ಕೆ ಕಳಿಸೋರು, ನಂಜನಗೂಡಿಗೆ ಕಳಿಸೋರು, ಧರ್ಮಸ್ಥಳಕ್ಕೆ ಕಳಿಸೋರು ಮುಖ್ಯ ಆಗಿಬಿಡ್ತಾರೆ. ಜನರ ಪರವಾಗಿ ನಿಂತು ಮಾತಾಡ್ತಕ್ಕಂಥವ್ರು ಬಹಳ ಕಡಿಮೆ. ಇಡೀ ದೇಶದಲ್ಲೇ ವಾತಾವರಣ ಕೆಟ್ಟ ಹಾಳಾಗೋಗ್ತಾ ಇದೆ. ಮೇಲ್ಕೋಟೆ ಅವರಿಗೆ ರಾಜ್ಯಕ್ಕೊಂದು ಹೊಸ ಬೆಳಕನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಕೇವಲ ಕಾಣ್ತಾ ಇದ್ದಾರೆ. ಅತ್ಯಂತ ಉಜ್ವಲ ಭವಿಷ್ಯವುಳ್ಳಂತ ಒಬ್ಬ ರಾಜಕಾರಣಿಯಾಗಿ ರಾಜ್ಯದ ರಾಜಕಾರಣದಲ್ಲಿ ಜನಪರವಾಗಿ ಆತ ಮುಂದಿನ ದಿನಗಳಲ್ಲಿ ನಿಲ್ತಾರೆ ಅಂತಕ್ಕಂಥ ಮಾತನ್ನು ಆತ್ಮವಿಶ್ವಾಸದಿಂದ ನಾನು ಹೇಳ್ತೇನೆ. ಇಂತಹ ಸಂದರ್ಭದಲ್ಲಿ ಭಾಷಣ ಹೆಚ್ಚು ಮಾಡಬಾರ್ದು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ಏನೆಲ್ಲ ಪ್ರೋತ್ಸಾಹ ಕೊಡಬಹುದು, ಏನೆಲ್ಲ ಸಲಹೆ ಸೂಚನೆ ಕೊಡಬಹುದು, ನೈತಿಕವಾಗಿ ನಿಲ್ಲಬಹುದು, ತಿನ್ನಬಹುದು, ಆ ಎಲ್ಲ ಕೆಲಸವನ್ನು ಕೂಡ ನಾನು ದರ್ಶನ್ ಪರವಾಗಿ ಮಾಡ್ತೇನೆ. ನಾನು ಕಳೆದುಕೊಂಡಿರ್ತಕ್ಕಂಥ ಸ್ನೇಹಿತರನ್ನ ಪುನಃ ನಾನು ದರ್ಶನದಲ್ಲಿ ನೋಡಬೇಕಾಗಿದೆ. ನೆಮ್ಮದಿಯಾಗಿರಬೇಕಾಗುತ್ತೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಮೇಲಿರಲಿ. ಇದು ಭಾಷಣಕ್ಕೆ ಸಮಯ ಅಲ್ಲ. ಯಾವುದೇ ಸನ್ನಿವೇಶದಲ್ಲಿ ಎಂತಹದ್ದೇ ಪರಿಸ್ಥಿತಿಯಲ್ಲಿ ನಾನು ದರ್ಶನವನ್ನು ಬಿಡುವ ಪ್ರಶ್ನೆ ಇಲ್ಲ. ದರ್ಶನ ನಾನು ಸೋತಿದ್ದೇನೆ. ಸೋಲಿಸಿದ ಜನ ದಿವಸ ಮನೆ ಹತ್ರ ಒಂದು ಹೇಳ್ತಾರೆ, ತಪ್ಪಾಯ್ತು ಮಾಡಬೇಕು ಅಂತ ಪ್ರಯೋಜನ. ದಯಮಾಡಿ ನಮ್ಮ ಜನ ಮಾಡಬೇಕು. ನಾವು ಜನರನ್ನ ನೀವೇ ಸಾರ್ವಭೌಮರು, ನೀವೇ ನಮಗೆ ದೇವರು. ಭಯ ಭಕ್ತಿಯಿಂದ ಗೌರವದಿಂದ ನಿಮ್ಗೆ ಕೆಲಸ ಮಾಡುವಾಗ ನಿಮಗೂ ನಿಮ್ಮ ಹೃದಯದಲ್ಲಿ ನಮಗೆ ಜಾಗ ಕೊಡ್ತಕ್ಕಂಥ ಮನಸ್ಸಿರಬೇಕು. ಈ ಮಗುವನ್ನು ನಿಮ್ಮ ಹೃದಯದಲ್ಲಿ ಇಟ್ಟು ಕಾಪಾಡಿ. ಎಲ್ಲರಿಗೂ ನಮಸ್ಕಾರ. ಇಷ್ಟು ಚೆನ್ನಾಗಿ ಆಯೋಜನೆ ಮಾಡಿರೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಮೊದಲು ಹೇಳಕ್ ಇಷ್ಟಪಡ್ತೀನಿ. ನೀವಿಲ್ಲ ಅಂದಿದ್ರೆ ಈ ಕಾರ್ಯಕ್ರಮ ಸಕ್ಸಸ್ ಆಯ್ತಾ ಇರಲಿಲ್ಲ. ಆದರೆ ಈ ಕಾರ್ಯಕ್ರಮ ಕೇಂದ್ರ ಬಿಂದುಗಳಾದಂಥ ನಾಟಗಾರರು ಏನಿದ್ದೀರಿ, 31 ಜಿಲ್ಲೆಯಿಂದ ಬಂದಿದ್ದೀರಿ. ತಾವುಗಳು ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದೀರಿ. ಏನೇ ಸಣ್ಣ ತಪ್ಪು ಏನಾದ್ರು ಇದ್ದಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ಸತಿ ನಾವು ಮಾಡಿದಾಗ ಇದನ್ನ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಾವು ಮಾಡ್ತೀವಿ ಅಂತ ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಎಲ್ಲ ಮೀಡಿಯಾದವರು ಇರ್ಬೋದು,
ಆರಕ್ಷಕರಿರ್ಬೋದು ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ ಅವರು ಬಂದು ಇಲ್ಲಿ ಸಪೋರ್ಟ್ ಮಾಡಿದ್ದೀರಿ. ಆಮೇಲೆ ಈ ಎಲ್ಲ ವಿವಿಧ ಏನು ಟೀಮ್ಗಳನ್ನ ಮಾಡ್ಕೊಂಡು ನಾವು ಕೆಲಸ ಮಾಡಿದ್ವಿ, ನೀವೆಲ್ಲ ಕೆಲಸ ಮಾಡಿದಿರಿ. ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಸುಮಾರು ಜನ ಕೆಲಸ ಮಾಡಿದ್ದೀರಿ. ಅದ್ರ ಜೊತೆಗೆ ಎಲ್ಲ ಗೆಸ್ಟ್ಗಳು ಬಂದು ನರಸಿಂಹಮೂರ್ತಿ ಅವರು ಮತ್ತೆ ರಾಮಣ್ಣ ಪಾಪಣ್ಣ ಅವರೆಲ್ಲರೂ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದೀರಿ. ಎಲ್ಲ ಇದ್ರ ಜೊತೆಗೆ ರವಿ ಗಣಿಗ ಅವರು ಬಂದಿದ್ರು, ಮತ್ತೆ ಉದಯ್ ಅವರು ಬಂದಿದ್ರು, ರಮೇಶ್ ಕುಮಾರ್ ಅವರು ಬಂದಿದ್ರು. ಎಲ್ಲ ಗೆಸ್ಟ್ಗಳು ಬಂದು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ಇದ್ರ ಜೊತೆಗೆ ಹಲವಾರು ಗಣ್ಯರನ್ನು ಬಂದು ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದಾರೆ. ಇದು ಸಾಯಂಕಾಲ ಇದ್ದಂಗೆ ಆಡಕ್ಕಾಗ್ತಾ ಇರಲಿಲ್ಲ. ಇದನ್ನ ಚಳಿ ಇದರಿಂದ ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವು ಫಸ್ಟ್ ಶುರು ಮಾಡಿದಾಗ ಈ ಕಾರ್ಯಕ್ರಮ ಅನ್ಕೊಂಡ್ಬಿಟ್ಟಾಗ ಹೋಯ್ತಾ ನೀವುಗಳು ಅಡ್ಜಸ್ಟ್ ಮಾಡಿದ್ವಿ, ನಾವುಗಳು ಏನೇನು ಮಾಡಬೇಕು ಅದನ್ನ ಮಾಡಿದ್ವಿ. ಮತ್ತೊಮ್ಮೆ ಎಲ್ಲರೂ ಈ ಭಾಗದ ಎಲ್ಲರೂ ಸೇರ್ಕೊಂಡು ಜನರೆಲ್ಲ ಸೇರ್ಕೊಂಡು ಮಾಡಿದ್ದೀವಿ. ಹೆಸರು ಹೇಳ್ತಾ ಇದ್ರು, ಒಬ್ಬೊಬ್ರು ಹೆಸರು ಬಿಟ್ಬಿಡ್ತೀನಿ ಅಂತ ನಾನು ಹೆಸರು ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ದಯವಿಟ್ಟು ತಾವೆಲ್ಲ ಮತ್ತೆ ರೆಫ್ರಿ ಟೀಮ್ ಅವರು ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಕಬಡ್ಡಿ ಅಸೋಸಿಯೇಷನ್ ಏನಿದ್ರು, ವಿಜಯಣ್ಣ ಇರ್ಬೋದು, ಮತ್ತೆ ಎಲ್ಲ ತಂಡದವರು ಪೂರ್ತಿ ಇವರೆಲ್ಲ ನಿಂತ್ಕೊಂಡು ಈ ಜವಾಬ್ದಾರಿನ ವಹಿಸ್ಕೊಂಡು ಮಾಡಿದ್ದೀವಿ. ನಿಮಗೂ ಧನ್ಯವಾದಗಳನ್ನ ಹೇಳಿ ಮತ್ತೆ ಇನ್ನೂ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಏನು ಆಟಗಾರರು ಇದ್ದೀವಿ, ನೀವೆಲ್ಲ ಮೇಲೆ ಬೆಳೀರಿ ಅಂತ ನಾನು ಆಶಿಸ್ತಾ ನಿಮ್ಗೆಲ್ಲ ಧನ್ಯವಾದಗಳು ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ದಕ್ಷಿಣ ಕನ್ನಡದ ಶ್ರೀಯುತ ಹಕೀಂ ಸರ್ ಅವರಿಗೆ ಅವೆಲ್ಲ ಪ್ಲೇಯರ್ಸ್ ಸಹ ಕಂಗ್ರಾಚುಲೇಷನ್. 30,000 ಬಾಲಕರ ವಿಭಾಗದ ಚಾಂಪಿಯನ್ ಬೆಂಗಳೂರು. Congratulations. ಸ್ವಾತಿ ಫ್ರಮ್ ಬೆಳಗಾವಿ. ಬಾಲಕರ ವಿಭಾಗಕ್ಕೆ ಪ್ರಥಮ ಬಹುಮಾನ 50,000, ದ್ವಿತೀಯ ಬಹುಮಾನ 30,000, ತೃತೀಯ ಹಾಗೂ ತಂಡವನ್ನಲ್ಲಿ ಕಟ್ಕೊಂಡು ಬಂದು ಸೆಕೆಂಡ್ ರನ್ನರ್ಸ್ ಅಪ್ ಹಾಗೆ ಕಲಿಂದಿ ಸ್ವಾಮಿರವರು ನಮ್ಮ ಮೇಲ್ಕೋ ಈ ಕಡೆ ನೋಡಿ. ಇವತ್ತು ಆಕರ್ಷಕ ಟ್ರೋಫಿ ಸರ್ ಈ ಕಡೆ ನೋಡಿ. ಬೆಳಗಾವಿ ಜಿಲ್ಲಾ ಸಂಘ ಅಧಿಕಾರಿಗಳು ಬಂದು ಆಕರ್ಷಕ ಟ್ರೋಫಿ ಚಿಕ್ಕೋಟಿ ಅನಿಲ್ ಅವರು ಅಂಬುಲೆನ್ಸ್ ಗೊಬ್ಬರ ಆಗಬಹುದು ಕೊನೆಯ ನಿಲ್ದಾಣ ಮಾತಾಡೋದು. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.